ಏನು 2 ದಿನಗಳ ಹಿಂದೆ ಮಂಡ್ಯ ಜಿಲ್ಲೆಯ ಕೆರಗೋಡು ಎಂಬ ಒಂದು ಗ್ರಾಮದಲ್ಲಿ ರಾಷ್ಟ್ರಧ್ವಜ ಮತ್ತು ಹನುಮಧ್ವಜದ ಒಂದು ವಿಚಾರವಾಗಿ ಒಂದು ಸಣ್ಣ ಗಲಾಟೆಯಾಗುತ್ತೆ. ಅದಕ್ಕೆ BJP ನಾಯಕರು, ರಾಜ್ಯ ಮಟ್ಟದ ನಾಯಕರು, ಕಾರ್ಯಕರ್ತರು ಒಂದು ಕುಮ್ಮಕ್ಕನ್ನು ಕೊಟ್ಟು ಅಲ್ಲಿನ ಜನರನ್ನು ದಂಗೆ ಎಬ್ಬಿಸಿ ಹಿಂದುತ್ವ ಅಂಥೇಳಿ ಆ ಒಂದು ಜನರನ್ನು ಎತ್ಕಟ್ಟಲು ಹೋಗಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ಮತ್ತು CT ರವಿರವರು ಅಲ್ಲಿ ಜನರನ್ನು ಉದ್ರೇಕಗೊಳಿಸಿ ಅಲ್ಲಿರುವಂಥ ಒಂದು ಕುರುಬ ಸಂಘದ ಒಂದು ಆವರಣದಲ್ಲಿ ಏನೋ ಒಂದು ಹಾಸ್ಟೆಲ್ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ, ಅದಕ್ಕೆ ಕಲ್ಲು ತೂರಾಟ ಮಾಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರ ಒಂದು ಬ್ಯಾನರನ್ನು ಹರಿದು ಹಾಕಿ ಒಂದು ಗಲಭೆ ಸೃಷ್ಟಿಸಲು ಹೊರಟಿದ್ದಾರೆ. ಅದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಇವತ್ತು ಅಹಿಂದ ಒಕ್ಕೂಟದ ಒಂದು ವತಿಯಿಂದ ಎಲ್ಲ ಜಿಲ್ಲಾಧಿಕಾರಿಗಳ ಮುಂದೆ ಒಂದು ಸಣ್ಣ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ಈ ಗೂಂಡಾಗಳಿದ್ದಾರೆ ಆ ಗೂಂಡಾಗಳನ್ನು ಬಂಧಿಸಬೇಕು, ಅವರಿಗೆ ತಕ್ಕ ಶಾಸ್ತಿಯನ್ನು ಕೊಡಬೇಕು ಅಂತೇಳಿ ಇವತ್ತಿನ ದಿವಸ ಮನವಿಯನ್ನು ಕೊಟ್ಟಿದ್ದಾವೆ. ಆದರೆ ಇವತ್ತು BJP ನಾಯಕರು ಅವ್ರಿಗೆ ಮಾನ ಮರ್ಯಾದೆ ಅನ್ನೋದು ಇದ್ದರೆ ಈ ರಾಜ್ಯದಲ್ಲಿ ಓಡಾಡಬಾರ್ದು. ಹಲವಾರು ಸಮಸ್ಯೆಗಳನ್ನು ಮಾನ್ಯ ಆರ್ ಅಶೋಕರು ವಿರೋಧ ಪಕ್ಷದ ನಾಯಕರಿದ್ದಾರೆ, ಕೇಳಲಿ, ಹಲವಾರು ಇಶ್ಯೂಗಳ ಬಗ್ಗೆ ಅವ್ರು ಮಾತಾಡಲಿ. ಈ ಹಿಂದಿನ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಜನ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ. ಈಗ ಲೋಕಸಭೆಯಲ್ಲೂ ಬುದ್ಧಿ ಕಲಿಸೋ ಒಂದು ಸಂದರ್ಭ ಬಂದಿದೆ ಅಂಥೇಳಿ ಇಲ್ಲೇನಾದರೂ ಹೆಚ್ಚು ಸೀಟ್ಗಳು ಬಂದಿಲ್ಲ ಅಂದರೆ ಅವರ ಹೈಕಮಾಂಡ್ ಅವರು ಕ್ಯಾಕ್ರಿಸಿ ಉಗಿದು ಇವರು ಮನೆಯಲ್ಲಿ ಕೂರಿಸ್ತಾರೆ. ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನನ ಹೋಗುತ್ತೆ, ಅಶೋಕರ ವಿರೋಧ ಪಕ್ಷದ ಸ್ಥಾನ ಹೋಗುತ್ತೆ ಅಂತೇಳಿ ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಒಂದು ಶಾಂತಿಯ ತೋಟ ಇದು. ಹಲವಾರು ಕವಿಗಳು ಬರೆದಿದ್ದಾರೆ, ಅದನ್ನು ಇವರೆಲ್ಲ ನೋಡಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಕುವೆಂಪುರವರು ಏನು ಹೇಳ್ತಾರೆ ಆ ರೀತಿ ನಡ್ಕೊಂಡು ಹೋಗ್ತಾಯಿದೆ ಇವತ್ತು ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮಂತ್ರಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವರ ಒಂದು ಬೇಜವಾಬ್ದಾರಿ, ವಿರೋಧ ಪಕ್ಷ ಸ್ಥಾನದ ಬೇಜವಾಬ್ದಾರಿಯುತ ಒಂದು ಸ್ಥಾನ ಮಾಡಿಬಿಟ್ಟಿದ್ದಾರೆ ಅವರು. ಮಾನ ಮರ್ಯಾದೆ ಇದ್ದರೆ ಯಾರಾದರೂ ಒಂದು ಚಿಕ್ಕ ಗ್ರಾಮದಲ್ಲಿ ಒಬ್ಬ ವಿರೋಧ ಪಕ್ಷದನಾಗ ಹೋಗಿ ಕೂತ್ಕೊತಾರನ್ರಿ. ಮಿಸ್ಟರ್ ಅಶೋಕ್ರವರೇ, ನೀವು ಆ ಸ್ಥಾನಕ್ಕೆ ಕರೆಕ್ಟಾಗಿ ನ್ಯಾಯ ಒದಗಿಸ್ಕೊಡೋದಾಗಿದ್ದಿದ್ದರೆ ಇವತ್ತಿನ ದಿವಸ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ, ಅಲ್ಲಿನ ಪೊಲೀಸ್ ಏನು SP ಇದ್ದಾರೆ ಅವ್ರು ಕರೆ ಮಾಡಿ, ನೋಡಿ ಸರ್, ದಯವಿಟ್ಟು ಇದರ ಬಗ್ಗೆ ನೀವು ಕೂಲಂಕಷ ಪರಿಶೀಲನೆ ಮಾಡಿ ಅಲ್ಲಿ ಆಗಿರೋಂಥ ಅನಾಹುತಗಳನ್ನ ತಪ್ಪಿಸಿ ಅಂತೇಳಿ ಫೋನ್ ಮಾಡಿ ಹೇಳಬೇಕಾಗಿತ್ತು. ಈ ದೊಡ್ಡ ಮನುಷ್ಯ ಹಂಗೆ ಮಾಡಲಿಲ್ಲ. ಅಲ್ಲಿ ಹೋಗಿ BJP ಕಾರ್ಯಕರ್ತರನ್ನೆಲ್ಲ ಜೊತೆಗೆ ಹಾಕ್ಕೊಂಡು ಇಡೀ ರಾಜ್ಯ ಮಟ್ಟದ ಒಂದು ಸುದ್ದಿ ಮಾಡಿ ಹಿಂದುತ್ವ ಅಂಥೇಳಿ ಇಡೀ ರಾಜ್ಯನ ಮಾಡೋಕ್ಕೇನು ಹೊರಟಿದ್ದಾರೆ. ನಾವು ಹಿಂದೂಗಳಲ್ವಾ? ನಾವು ಹನುಮ ಭಕ್ತರಲ್ವಾ? ನಾವು ರಾಮ ಭಕ್ತರಲ್ವಾ? ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆದಾಗ ನಾವು ನಮ್ಮ ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿ ಅವ್ರನ್ನ ಆರಾಧನೆ ಮಾಡಲಿಲ್ವಾ? ಅಲ್ಲಿ ಇವರು ಮಾತ್ರ ಹಿಂದೂಗಳು, ನಾವು ಮಾತ್ರ ದ್ವೇಷಿಗಳು. ಆತ ಯಾರು? OT ರವಿ, CT ರವಿ ಅದನ್ನ ಹೇಳ್ತಾನೆ, ತಾಲಿಬಾನ್ಗಳಿಗೆ ಹೋಲಿಸ್ತಾನೆ. ಅಲ್ಲಿ ರಾಷ್ಟ್ರಧ್ವಜ ಕಟ್ಟಿರೋರು ಹಿಂದೂಗಳೇ, ಹನುಮಧ್ವಜ ಕಟ್ಟಿರೋನು ಹಿಂದೂಗಳೇ. ಅಂಥವ್ರನ್ನ ಎತ್ಕೊಂಡು ಹೋಗಿ ತಾಲಿಬಾನ್ಗೆ ಹೋಲಿಸ್ತೀರಂದ್ರೆ ಇವ್ರಿಗೆ ಮಾನ ಮರ್ಯಾದೆ ಇದೆಯೇನ್ರಿ ರಾಜ್ಯದಲ್ಲಿ ಓಡಾಡೋಕ್ಕೆ? ಓಡಾಡಲಿ, ಆಗಲಿ, ನೋಡೋಣ ಮುಂದೆ ಹೆಂಗೆ ಓಡಾಡ್ತಾರೋ. ಇಷ್ಟು ದಿನ ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚಿದ್ದಾಯಿತು. ಈಗ ಮಂಡ್ಯದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅಂಥೇಳಿ ಅಲ್ಲಿ ಹಿಂದೂಗಳಿಗೆ ತಗಲಿಕ್ಕೆ ಹೋಗ್ತಾ ಇದ್ದಾರೆ ಇವರು. ಇಂಥವ್ರು ರಾಜ್ಯ ಮಟ್ಟದ ನಾಯಕರಾಗ್ತಾರಾ? ಆ CT ರವನ್ ಈಗಲೇ ಸೋಲಿಸಿ ಮನೇಲಿ ಕೂರಿಸಿದ್ದಾರೆ, ಆದರೂ ಮಾನ ಮರ್ಯಾದೆ ಇಲ್ಲ ಮನುಷ್ಯನಿಗೆ. ಇವರಿಗೆ ಈಗ ಯಾರೋ ಕುಮಾರಸ್ವಾಮಿ ಅವರು ಕುಮ್ಮಕ್ಕು. ಇಷ್ಟು ದಿನ ಇವರು ಸೋತು ಸುಣ್ಣಾಗಿ ಮನೆಯಲ್ಲಿದ್ದರು, ಇವ್ರಿಗೆ ಪಕ್ಷಕ್ಕೆ ಉಳಗಾಲ ಇಲ್ಲ. ಈಗೇನು ಮಾಡ್ತಾ ಇದ್ದಾರೆ? BJP ಅವ್ರ ಜೊತೆ ಸಂಬಂಧವನ್ನು ಬೆಳೆಸಿ ನಮ್ಮ ಕತೆ ಹೆಂಗೂ ಮುಗಿದೋಗ್ಬಿಡುತ್ತೆ, ಈ ರಾಜ್ಯದಲ್ಲಿ ನಾವು ಇರಲ್ಲ ಅಂತೇಳಿ ಅವ್ರ ಜೊತೆ ಹೋಗಿ ಸೇರ್ಕೊಂಡವ್ರೆ.
ಆಯ್ತು, ಇವಾಗ ಕುಮಾರಸ್ವಾಮಿ ಅವ್ರಿಗೆ ಹೋಗ್ತಾ ಇದ್ರೆ ಒಂದು 10 ಸೀಟ್ ತಗೊಳ್ಳಿ ನೋಡಾಗಲಿ. 28 ಸಂಸದ ಸ್ಥಾನದಲ್ಲಿ 10 ಕೊಡ್ರಿ ಅಂತೇಳಿ ಕೇಳಿ ತಾಕತ್ತಿದ್ರೆ ಕೊಡ್ತಾರೇನೋ? ಕೊಡೋ 1-2 ಸೀಟ್ಗೆ ಇಷ್ಟೆಲ್ಲ ಕಿತ್ತು ಹಾಕೋಬೇಕಾ ಇವರು ಕುಮಾರಸ್ವಾಮಿ ಅವರು? ಅದರಲ್ಲೂ ಕಿತ್ಲಾಡ್ತಾರೆ. ಅದು 4 ಸೀಟು ಕೊಡಿ ಅಂತ ಇವರು, ಇಲ್ಲ 3 ಸೀಟು ಅಂತ ಅವರು. ಅದನ್ನ ನೋಡ್ಕೊಳ್ಳಿ. ಫಸ್ಟು ಬೆಂಕಿ ಹಾಕಕ್ಕೆ ಬರಬೇಡಿ ದಯವಿಟ್ಟು ಕುಮಾರಸ್ವಾಮಿ ಅವರೇ. ಜೀವನದಲ್ಲಿ ಅದನ್ನ ಕೇಸರಿ ಶಾಲೆನೇ ಹಾಕಿಲ್ಲ, ಮೊನ್ನೆ ಹಾಕ್ಬಿಟ್ಟವನೇ. ಎಷ್ಟೋ ಜನ ಪಾಪ ಅದನ್ನು ನೋಡಿ ಮುರ್ಸೋಗ್ಬಿಟ್ಟಿದ್ದಾರೆ ಹಂಗೆ ಕೇಸರಿ ಶಾಲೆ ಹಾಕ್ಕೊಂಡು. ದೇವೇಗೌಡರಿಗೆ ಶಾಲು ಹಾಕಿದ್ರೆ ಕಿತ್ತು ಬಿಸಾಕೋರು, ನಾನು ಜಾತ್ಯತೀತವಾದಿ ಅಂತೇಳಿ. ಇವತ್ತೆಲ್ಲೋಯ್ತು ದೇವೇಗೌಡರಿಗೆ ಜಾತ್ಯತೀತವಾದಿ? ಪಕ್ಷನೇ ಮುಖ್ಯ ಆಯ್ತೆ ಹೊರತು ಇವ್ರ ಜಾತ್ಯತೀತ ನಿಲುವುಗಳು ತತ್ವಗಳು ಇವ್ರು ದೊಡ್ಡದಾಗಲಿಲ್ಲ. ಆದ್ದರಿಂದ ಮಿಸ್ಟರ್ ವಿಜಯೇಂದ್ರರವರೇ, ನಿಮ್ಮ ಗೂಂಡಾ BJP ಕಾರ್ಯಕರ್ತರಿಗೆ ಹೇಳಿ, ನಾವೇನು ಕೈಗೆ ಬಳೆ ತೊಟ್ಕೊಂಡು ಕುತ್ಕೊಂಡಿಲ್ಲ, ನಮಗೂ ಗಲಾಟೆ ಮಾಡೋಕ್ಕೆ ಬರುತ್ತೆ. ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರೀತಿಯಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ಹೇಗೆ ನಡ್ಕೋಬೇಕು, ಕಾನೂನಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದಾವೆ. ನಾವು ಗಂಡಸರೇ, ನಾವು ಏಡಿಗಳಲ್ಲ, ಬಳೆ ತೊಟ್ಕೊಂಡಿಲ್ಲ. ದಯವಿಟ್ಟು ಬುದ್ಧಿ ಹೇಳಿ. ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಶಾಂತಿಯುತವಾಗಿ ಹೋಗ್ತಾ ಇದೆ. ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು ಅಂತೇಳಿ ಶೋಷಿತ ವರ್ಗಗಳದ್ದು ಅದನ್ನು ಡೈವರ್ಟ್ ಮಾಡೋಕ್ಕೆ ಇಷ್ಟೆಲ್ಲ ಮಾಡೋಕ್ಕೆ ಹೊರಟಿದ್ದೀರಿ ಅಂತ ನಮ್ಗೆ ಅನಿಸ್ತಾ ಇದೆ ಇವತ್ತು. ಯಾಕೆ ಶೋಷಿತರು ಈ ರಾಜ್ಯದಲ್ಲಿ ರಾಜಕೀಯ ಮಾಡಬಾರ್ದಾ? ಆರ್ಥಿಕವಾಗಿ ಬೆಳೀಬಾರ್ದಾ? ನೀವು ಮಾತ್ರ ಇರಬೇಕಾ? ಇದೇ ರೀತಿ ಏನಾದರೂ ಮುಂದುವರೆದರೆ ಈ ರಾಜ್ಯದ ಜನ, ಅವರ ಜೊತೆಗೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನಾಯಕರು ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದನ್ನು ಮನಗಾಣಬೇಕು. ಈಗಾಗಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅಲ್ಲಿನ ಗೂಂಡಗಳು ಬಂಧಿಸಬೇಕು ಅಂತೇಳಿ. ರಾಜ್ಯದಲ್ಲಿ ಇಂಥ ಅಶಾಂತಿ ಸೃಷ್ಟಿ ಮಾಡೋ ಕೆಲಸ ಮಾಡಿದ್ರೆ ತಕ್ಕ ಶಾಸ್ತಿ ನಾವು ಕಾನೂನು ರೀತಿಯಲ್ಲಿ ಅವ್ರಿಗೆ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಇಷ್ಟಪಡ್ತೇನೆ. ಸರ್, ಮಾಡಲಿಲ್ಲ ಅಂದ್ರೆ ಪಕ್ಷದಲ್ಲಿ ಏನು ಮಾಡ್ತೀರಾ ಸರ್? ಮಾಡಲೇಬೇಕು ಸರ್. ತಮ್ಮದೇ ಸರ್ಕಾರ ಇದೆ. ಯಾವುದೇ ಸರ್ಕಾರ ಇರಲಿ, ಇವತ್ತು ನಮ್ಮದೇ ಸರ್ಕಾರ ಇರ್ಬೋದು, ನಾವು ಕಾನೂನು ವಿರುದ್ಧವಾಗಿ ಹೋಗಲ್ಲ. ಇವತ್ತು ಕಾನೂನು ರೀತಿಯಲ್ಲಿ ನಾವು ನಮ್ಮದೇ ಸರ್ಕಾರ ಇದ್ದರೂ ಸಹ ಅವನ ಕಾನೂನು ರೀತಿಯಲ್ಲೇ ನೀವು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ಇವತ್ತು ಮನವಿ ಕೊಡ್ತಾ ಇದ್ದೀವಿ. ನಾವು ಅವ್ರ ರೀತಿ ಗಲಾಟೆಗೆ ಹೋಗಿಲ್ಲ, ದಬ್ಬಾಳಿಕೆಗೆ ಹೋಗಿಲ್ಲ, ಗೂಂಡಾಯಿಸಮ್ ಮಾಡ್ತಾ ಇಲ್ಲ. ಸರ್ಕಾರ ಇದೆ, ಕಾನೂನು ವ್ಯವಸ್ಥೆ ಇದೆ, ಅದ್ರ ಮುಖಾಂತರ ಇವತ್ತು ಮನವಿ ಕೊಟ್ಟಿದ್ದೇವೆ. ಕೊಟ್ಟಿಲ್ಲ ಅಂದರೆ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತವೆ. ಇಂಥ ಗೂಂಡಾಗರಿಯನ್ನು ದಮನ ಮಾಡಲಿಲ್ಲ ಅಂದರೆ ಈ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಶಾಂತಿ ಕದಡಕ್ಕೆ ಇವರು ಪ್ರಯತ್ನ ಪಡ್ತಾರೆ. ಮೊನ್ನೆ ಸಿದ್ದರಾಮಯ್ಯನವರು ಗೃಹ ಮಂತ್ರಿಗಳು ಇದರ ವಿರುದ್ಧ ಕಡಿವಾಣ ಹಾಕಲೇಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತೇನೆ. ಸರ್, ಮತ್ತೆ ಸಂವಿಧಾನ